ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ ಎಲ್ಲರೂ, ನಿಮ್ಗೆ ಸುಸ್ತಾಗಿಲ್ವಾ? ತಮಾಷೆ ಕೇಳ್ತೀನಿ. ಜೀವನ, ಈ ಜನ್ಮ ಸುಸ್ತಾಗಿಲ್ವಾ? ಮತ್ತೆ ಮತ್ತೆ ಬರಬೇಕಾ, ಮತ್ತೆ ಮತ್ತೆ ಬರಬೇಕಾ ಅಂತ ಯಾವಾಗಲಾರು ಅನಿಸ್ದಾಗ ಕೇಳ್ತಾನೆ ಇರ್ತೀನಿ. ನಾನು ಕೇಳ್ಕೊತಾನೆ ಇರ್ತೀನಿ, ಸುಸ್ತಾಗಿಲ್ವಾ? ಈ ಸುಸ್ತಾಗೋ ಬಗ್ಗೆ ನೀವೇ ನಿಮ್ಮನ್ನು ಗಮನಿಸಿ. ಎಷ್ಟು ಸತಿ ನೀವು ಹೇಳಿದ್ದೀರಾ, ಐ ಆಮ್ ಟಯರ್ಡ್ ಆಫ್ ದಿಸ್ ಪರ್ಸನ್, ಐ ಆಮ್ ಟಯರ್ಡ್ ಆಫ್ ದಟ್ ಪರ್ಸನ್, ಐ ಆಮ್ ಟಯರ್ಡ್ ಆಫ್ ಲೈಫ್, ಐ ಆಮ್ ಟಯರ್ಡ್ ಆಫ್ ದಿಸ್ ಜಾಬ್, ಐ ಆಮ್ ಟಯರ್ಡ್, ಐ ಆಮ್ ಟಯರ್ಡ್, ಐ ಆಮ್ ಟಯರ್ಡ್ ಅಂತ ಹೇಳ್ತಾನೆ ಇರ್ತೀವಿ. ಗಮನಿಸಿ. ಆಮೇಲೆ ನಿರಾಶೆ, ಡಿಸಪಾಯಿಂಟ್ಮೆಂಟ್. ಎಷ್ಟು ಡಿಸಪಾಯಿಂಟ್ ಆಯಿತು ಅವರಿಂದ, ಇವರಿಂದ, ಈ ಸಿಚುಯೇಷನ್ನಿಂದ. ನಿರಾಶೆ ನಿರಾಶೆ, ಇದು ಇವ್ರು ಹೀಗೆ ನಿರಾಶೆ ಮಾಡಿಬಿಟ್ರು ಅಂತ ಕಂಪ್ಲೇಂಟ್ ಮಾಡ್ತಾನೆ ಇರ್ತೀವಿ. ಇದನ್ನು ಗಮನಿಸಬೇಕು. ಇಲ್ಲೇ ನಮ್ಮ ಟರ್ನಿಂಗ್ ಪಾಯಿಂಟ್ ಇರೋದು. ಯಾವಾಗ ಸುಸ್ತು ಅಂತಾಗುತ್ತೆ, ನಾವು ಬೆಟ್ ಮಾಡಿ, ಡಿಸಪಾಯಿಂಟ್ಮೆಂಟ್ ಬಂದಾಗ ಬೆಟ್ ಮಾಡಿ ಹೊರಗಡೆ ಅವ್ರನ್ನ ಕಾರಣ ಮಾಡ್ತಿರ್ತೀವೋ, ಇವರಿಂದ ಡಿಸಪಾಯಿಂಟ್ ಆಯಿತು, ಇವರಿಂದ ಡಿಸಪಾಯಿಂಟ್ ಆಯಿತು ಅಂತ ಕೊರಗ್ತಾ ಇರ್ತೀವೋ, ಇವ್ರು ಸುಸ್ತು ಮಾಡಿಬಿಟ್ರು ಅಂತ ಅಂತಿರ್ತೀವೋ, ಅಲ್ಲಿವರೆಗೂ ನಮಗೆ ಉತ್ತರ ಸಿಗಲ್ಲ. ನನ್ನ ಸುಸ್ತಾಗಬೇಕು. ಸುಸ್ತಿಗೆ ಮನಸ್ಸೇ ಕಾರಣ. ನನ್ನ ಮನಸ್ಸಿನಿಂದ ನನಗೆ ಸುಸ್ತಾಗಿದೆ, ನನ್ನ ಮನಸ್ಸಿನಿಂದ ನನಗೆ ನಿರಾಶೆ ಆಗಿದೆ. ನನ್ನ ಮನಸ್ಸೇ ನನ್ನ ಸುಸ್ತಿಗೂ ನಿರಾಶೆಗೂ ಎರಡಕ್ಕೂ ನನ್ನ ಮನಸ್ಸೇ ಕಾರಣ ಅಂತ ನಮಗೆ ಗೊತ್ತಾದಾಗ ಪತಂಜಲಿಯವರು ಹೇಳ್ತಾರೆ, ಈಗ ನಿಮಗೆ ಯೋಗ ದ್ವಾರ ಪ್ರವೇಶಕ್ಕೆ ಈಗ ನೀವು ಸಿದ್ಧ. ನಿಮಗೆ ಗೊತ್ತಾಗಬೇಕು, ಈ ಸುಸ್ತು ನನ್ನ ಮನಸ್ಸಿಂದ ಆಗ್ತಾ ಇದೆ, ನನ್ನ ಮನಸ್ಸನ್ನು ನಂಬ್ಕೊಂಡಿದ್ರಿಂದ ನಿರಾಶೆ ಆಗಿದೆ ಅಂತ ನಮಗೆ ಗೊತ್ತಾಗಬೇಕು. ಆಗ ನಮ್ಮ ಒಳಗೆ ಹೋಗ್ತೀವಿ. ಎಷ್ಟೋ ಜನ ಹೇಳ್ತಾರೆ, ನನಗೆಲ್ಲ ಬೇಜಾರಾಗ್ಬಿಟ್ಟಿದೆ, ನಾನು ಗುಡ್ಡಕ್ಕೆ ಬಂದ್ಬಿಡ್ತೀನಿ, ನಂಗೆ ಬೇಜಾರಾಗ್ಬಿಟ್ಟಿದೆ, ನಾನು ಆಶ್ರಮ ಸೇರ್ಕೊಂಡ್ಬಿಡ್ತೀನಿ, ನಾನು ಇವಾಗ ಬೇಸರ ಆಗ್ಬಿಟ್ಟಿದೆ, ಮೆಡಿಟೇಷನ್ ಕಲಿಬೇಕು ಅಂತಿದ್ದೀನಿ, ಯೋಗ ಕ್ಲಾಸ್ಗೆ ಹೋಗ್ಬೇಕು ಅಂತಿದ್ದೀನಿ, ನಂಗೆ ಇದೆಲ್ಲ ಸಾಕಾಗಿದೆ ಅಂತ ಮಾಡ್ತಾ ಇದ್ದೀನಿ. ಈ ಥರ ನಮಗೆ ಬೇಸರ ಆದಾಗೆಲ್ಲ ಒಂದು ಆಸೆ ಹುಟ್ಕೊಂಡ್ರೆ, ಆ ಬೇಸರದಿಂದ ಆ ಆಸೆಯೂ ಕೂಡ ನಮ್ಮ ಕಣ್ಣನ್ನು ಮುಚ್ಚಿಸ್ಬಿಡುತ್ತೆ, ಕುರುಡು ಮಾಡಿಬಿಡುತ್ತೆ. ಈ ಆಸೆಗೆ ಪತಂಜಲಿಯವರು ಹೇಳ್ತಾರೆ, ಇದೇ ನಶೆ ಅಂತ. ಈ ನಶೆ ಏನು ಮಾಡುತ್ತೆ, ಕಣ್ಣನ್ನು ಮುಚ್ಚಿಸ್ಬಿಡುತ್ತೆ, ಪುನಃ ನಮ್ಮನ್ನ ಮೂರ್ಛೆ ತಪ್ಪೋ ಹಾಗೆ ಮಾಡುತ್ತೆ. ಮೂರ್ಛೆ ಅಂದರೆ ಯಾರು ಕಬ್ಬಣ ಕೈಲಿ ಕೊಡಬೇಕಾಗಿಲ್ಲ, ಅನ್ಕಾನ್ಷಿಯಸ್ ಮಾಡುತ್ತೆ. ನಾವು ಕಾನ್ಷಿಯಸ್ ಆಗಿಡಕ್ಕೆ ಬಿಡಲ್ಲ. ಸತ್ಯವನ್ನ ನಾವು ನೋಡೋದಕ್ಕೆ ಅಥವಾ ಸತ್ಯವನ್ನ ಎದುರಿಸೋದಕ್ಕೆ ಬಿಡೋದಿಲ್ಲ ಈ ಮನಸ್ಸು. ನಮ್ಮನ್ನ ಸತ್ಯದಿಂದ ದೂರವೇ ಇಟ್ಟಿರುತ್ತೆ ಈ ನಶೆ ಮನಸ್ಸು. ಈ ನಶೆ ಮನಸ್ಸಿಗೆ ಏನು ಇದೆಯೋ ಅದು ಬೇಡ, ಅದಕ್ಕೆ ವಿರುದ್ಧವಾಗಿ ಹೋಗೋದು. ವಾಸ್ತವಿಕತೆಗೆ, ಯಥಾರ್ಥಕ್ಕೆ, ವಸ್ತುಸ್ಥಿತಿಗೆ ಅಥವಾ ನಾವು ವರ್ತಮಾನ ಅಂತ ಏನು ಹೇಳ್ತೀವೋ ಅದಕ್ಕೆ ವಿರುದ್ಧವಾಗಿ ಹೋಗೋದೇನೇ ನಶೆ ಮನಸ್ಸು. ಕೋಟಿ ಕೋಟಿ ಜನ ಯೋಗ ಮಾಡ್ತಿದ್ದಾರೆ, ಉತ್ಸುಕರಾಗಿದ್ದಾರೆ ಯೋಗ ಮಾಡೋದಕ್ಕೆ. ಎಷ್ಟು ಜನಕ್ಕೆ ಯೋಗ ದ್ವಾರದಲ್ಲಿ ಪ್ರವೇಶ? ಬಹಳ ಬಹಳ ಕಡಿಮೆ ಜನಕ್ಕೆ. ಯಾಕೆ ಹೀಗಾಗತ್ತೆ ಅಂದರೆ, ಯೋಗ ಮಾಡಿದಾಗ ಏನೋ ಒಂದು ರುಚಿ ಸಿಗುತ್ತೆ, ಅದರಲ್ಲಿ ವಿಶೇಷವಾದ ರುಚಿ. ಒಂದು ಆಸನದಲ್ಲೂ ಸಿಗುತ್ತೆ, ಇನ್ನೇನು ಬೇಡ, ಆಸನದಲ್ಲೂ ಯೋಗ ಒಂದು ರುಚಿ ಸಿಗುತ್ತೆ. ಆ ಅಭಿರುಚಿ ನಮ್ಮ ಮನಸ್ಸಿನಿಂದಲೇ ಹುಟ್ಟಿರೋದು. ಅದರಿಂದ ನಾವು ಎಲ್ಲವನ್ನೂ ಬಿಟ್ಟು ಇದಕ್ಕೆ ಪ್ರಾಮಿನೆನ್ಸ್ ಕೊಡ್ತೀವಿ. ಯೋಗ ಬೇಕು, ಇದು ನಂಗೆ ಮೊದಲನೇ ಜಾಗ ಕೊಡ್ತೀವಿ. ಯಾಕೆ ಅಂದರೆ ನನಗೆ ತುಂಬ ರಿಲ್ಯಾಕ್ಸ್ ಆಗುತ್ತೆ, ಆನಂದ ಸಿಗುತ್ತೆ. ತುಂಬ ಜನ ಯೋಗ ಅಂದಾಗ ಬರೀ ಯೋಗ ಒಂದೇ ಅಲ್ಲ, ಬರೀ ಆಸನ ಮಾತ್ರ ಅಲ್ಲ, ಧ್ಯಾನ ಇರ್ಬೋದು, ರಿಲಿಜಿಯಸ್ ಇರ್ಬೋದು, ಅಥವಾ ಸ್ಪಿರಿಚುಯಾಲಿಟಿ ಇರ್ಬೋದು, ಅಥವಾ ಗುರುಗಳ ಹತ್ರ ಹೋಗೋದಿರ್ಬೋದು, ಅಥವಾ ಲೆಕ್ಚರ್ ಕೇಳೋದಿರ್ಬೋದು, ಏನೇ ಇರ್ಬೋದು, ಎಲ್ಲವನ್ನೂ ಕೂಡ ಯೋಗ ಅಂತ ಇಟ್ಕೊಂಡ್ರೆ ಅವ್ರು ಅನ್ನೋದು, ಈ ಯೋಗದಿಂದ ನಾನು ಏನಾದ್ರೂ ಪ್ರಾಪ್ತವಾಗ್ಬೋದು, ಅಂದರೆ ನಾನು ಪಡ್ಕೋಬೋದು ಏನಾದ್ರೂ, ಈ ಯೋಗದಿಂದ ನನಗೆ ಏನಾದ್ರು ಲಾಭ ಆಗ್ಬೋದು, ಈ ಕ್ಲಾಸ್ ತಗೊಂಡ್ರೆ ನಾನು ಕಲ್ತ್ಕೊಂಡ್ರೆ ನಾನು ಹೇಳ್ಕೊಡ್ಬೋದು, ನಾನು ಟೀಚರ್ ಆಗ್ಬೋದು, ನಾನು ಜೀವನೋಪಾಯಕ್ಕೆ ಇದೊಂದು ಅವಕಾಶ ನನಗೆ ಉಪಯೋಗಿಸ್ಕೊಂಡ್ರೆ ಎಲ್ಲರಿಗೂ ಟ್ಯೂಷನ್ ಹೇಳಿ ಪಾಠ ಹಣ ಮಾಡ್ಬೋದು, ಅಥವಾ ನಾನು ಹೆಸರು ಮಾಡ್ಬೋದು, ನಾನು ಅಥವಾ ಏನೂ ಇಲ್ಲದೆ ಯೋಗಿ ಆಗ್ಬೋದು, ನನಗೆ ಬ್ರಹ್ಮಜ್ಞಾನ ಸಿಗ್ಬೋದು, ಬ್ರಹ್ಮನಲ್ಲಿ ಲೀನ ಆಗ್ಬೋದು. ಈ ಥರ ಆಸೆಗಳೆಲ್ಲ ಬರುತ್ತೆ. ಇವೆಲ್ಲ ಮನಸ್ಸಿನಿಂದ ಬಂದದ್ದೇನೆ.
ಮನಸ್ಸೇ ಕಾರಣ ಇಂಥ ಆಸೆಗಳಿಗೆ. ಇದು ಕೂಡ ನಶೆ. ಇದು ನಮಗೆ ಯೋಗದ್ವಾರದಲ್ಲಿ ಪ್ರವೇಶ ಮಾಡೋಕ್ಕೆ ಬಿಡುವುದಿಲ್ಲ. ಇದು ತದ್ವಿರುದ್ಧ ಸ್ಥಿತಿಯಲ್ಲಿ, ತದ್ವಿರುದ್ಧ ದಾರಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ. ಈಗ ಏನಿದೆ ಅದರ ಜೊತೆ ಇರಕ್ಕೆ ಬಿಡಲ್ಲ, ವಿರುದ್ಧ ಅಂತ ಹೇಳಿದ್ದೀನಿ ನಾನು. ಅದು ನಶೆ ಮನಸ್ಸು. ಯಾವುದು ಮುಕ್ತಿ? ವಾಸ್ತವದಲ್ಲಿ ಅಥವಾ ವರ್ತಮಾನದಲ್ಲಿ ಮುಕ್ತಿ ಇದೆ. ಈಗ ಮುಕ್ತಿ ಇದೆ, ವರ್ತಮಾನದಲ್ಲಿದೆ ಮುಕ್ತಿ. ಬುದ್ಧ ಏನು ಹೇಳ್ತಾನೆ? ನಿಮಗೆ ಯಾವಾಗಲಾದರೂ ಬೇಸರ ಆದರೆ, ನೋವಾದರೆ, ಅಥವಾ ನಿಮಗೆ ನೀವು ಒಂಥರ ಯಾರಾದ್ರೂ ಟಯರ್ಡ್ ಅನ್ಸಿದ್ರೆ, ಇವ್ರು ಬೇಡ ಅನ್ಸಿದ್ರೆ, ಅನಾಸಕ್ತಿ ಉಂಟಾದರೆ, ನಿಮಗೆ ಡಿಸಪಾಯಿಂಟ್ ಆದರೆ, ನಿರಾಶೆ ಆದರೆ, ನಿಮಗೆ ದುಃಖ ಅನ್ನೋದಾಗತ್ತೆ. ಅದನ್ನು ದುಃಖ ಅಂತ ಕರೀತಾನೆ ಬುದ್ಧ. ಈ ದುಃಖದಲ್ಲಿ ನೀವು ಗೆಲ್ಲಬೇಕು ಆದರೆ ದುಃಖವನ್ನು ಮೀರಿ ದುಃಖದೊಳಗೆ ಹೋಗಬೇಕು. ಯೂಶಲಿ ನಶೆ ಮನಸ್ಸು ಬಿಡೋದಿಲ್ಲ. ಈ ಥರ ದುಃಖ ಆದಾಗ ದುಃಖದ ಒಂದು ಆಸೆಯನ್ನು ನಿರ್ಮಿಸುತ್ತೆ. ಆ ದುಃಖದಲ್ಲಿ ಬರುವ ಆಸೆ ಯಾರೋ ಅಯ್ಯೋ ಪಾಪ ಅನ್ನೋದು, ಎಲ್ಲೋ ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೇನೋ ಸಿಗೋದು, ಅದು ಆ ಟೈಮ್ನಲ್ಲಿ ನಮಗೆ ದುಃಖ ಮರೆಸಿದ್ರು ಕೂಡ ಇದು ಮುಕ್ತಿಗೆ ಕರ್ಕೊಂಡು ಹೋಗಲ್ಲ, ಇದು ಮೃತ್ಯುವಿನ ಕಡೆಗೆ ಕರ್ಕೊಂಡು ಹೋಗುತ್ತೆ. ಕೊನೆಯಲ್ಲಿ ಈ ಥರ ಜೀವನ ಮಾಡಿದರೆ ಯಾಕಪ್ಪ ಹುಟ್ಟಿದ್ದೀನಿ ಅಂದರೆ ಸಾಯಕ್ಕೆ ಅನ್ನೋದೇ ಉತ್ತರ ಸಿಗುತ್ತೆ. ಎಲ್ಲರೂ ಹುಟ್ಟೋದು ಯಾಕೆ? ಸಾಯಕ್ಕೆ ಅಂತ. ಬದುಕೋ ವಿಚಾರವೇ ಬರುವುದಿಲ್ಲ. ಇದಕ್ಕೆ ಸಾಹಸ ಬೇಕು. ಸತ್ಯವನ್ನ ಎದುರಿಸಕ್ಕೆ, ಪ್ರಯೋಗದಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳೋಕ್ಕೆ, ಆತ್ಮ ಸಂಶೋಧನೆಗೆ ಬೇಕಾಗಿರೋದು ಸಾಹಸ. ಯೋಗಕ್ಕೆ ಬೇಕಾಗಿರೋದು ಆ ಸಾಹಸ. ನಾವು ಗರಡಿ ಮನೆಗೆ ಹೋಗಿ ಪೈಲ್ವಾನ್ ಆಗಬೇಕಾಗಿಲ್ಲ, ತೋಳುಬಲ ಬೇಕಿಲ್ಲ, ವೇಟ್ ಲಿಫ್ಟಿಂಗ್ ಬೇಕಿಲ್ಲ. ಸಾಹಸ ಏನು? ಈ ಕ್ಷಣವನ್ನು ನಾನು ಆಶಾರಹಿತವಾಗಿ ಈ ಕ್ಷಣದಲ್ಲಿ ಇರ್ತೀನಿ ಅಂತ. ಅದು ನಾನು ಕಮಿಟ್ ಮಾಡಿ ಅಂದುಕೊಂಡಿರೋದಲ್ಲ. ನಮಗೆ ಯಾವಾಗ ಸುಸ್ತಾಗತ್ತೆ ಆಗ ನಾವು ಆಶಾರಹಿತರಾಗಿರ್ತೇವೆ. ಅದು ವೆರಿ ವೆರಿ ಆಪ್ಟ್ ಮೊಮೆಂಟ್. ಆಶಾರಹಿತವಾಗಿದ್ದಾಗ ನಾವು ಸ್ವಲ್ಪ ಅಲರ್ಟ್ ಆಗಿದ್ರೆ ಆ ಮೊಮೆಂಟಲ್ಲಿ ನಮಗೆ ಮೀನಿಂಗ್ಲೆಸ್ ಅನ್ಸುತ್ತೆ, ಎಲ್ಲಾನು ಅರ್ಥಹೀನ ಅನ್ಸತ್ತೆ. ಆ ಅರ್ಥಹೀನತೆಯೂ ಕೂಡ ನಾವು ಅಂದ್ಕೊಳ್ಳೋದಲ್ಲ, ಇದಕ್ಕೆಲ್ಲ ಅರ್ಥ ಇಲ್ಲ, ಇದಕ್ಕೆ ಅರ್ಥ ಇದೆ, ಇದಕ್ಕೆ ಅರ್ಥ ಇಲ್ಲ, ಜೀವನದಲ್ಲಿ ಅರ್ಥನೇ ಇಲ್ಲ ಅಂತ ಕಷ್ಟ ಬಂದಾಗ ಅಂದ್ಕೊಳ್ಳೋದು. ಮತ್ತೆ ಅಲ್ಲ, ಅದಲ್ಲ. ಅರ್ಥಹೀನತೆ, ದ ಮೀನಿಂಗ್ಲೆಸ್ನೆಸ್ ಅನ್ನೋದು ಘಟಿಸುವುದು. ಯಾವಾಗ ಮೀನಿಂಗ್ಲೆಸ್ನೆಸ್ ಘಟಿಸುತ್ತೆ ಆಗ ನಮ್ಮ ಒಳಗೆ ಬೋಧೆ ಮೂಡುತ್ತೆ. ಆ ಬೋಧೆ ಮೂಡೋದೇನೆ ರಿಯಲ್ ಮೀನಿಂಗ್ ಇಟ್ ಅಪಿಯರ್ಸ್ ಇನ್ಸೈಡ್ ಯು. ಇಟ್ ಕಮ್ಸ್ ಫ್ರಮ್ ಇನ್ಸೈಡ್. ವೆನ್ ಎವ್ರಿಥಿಂಗ್ it seems meaningless, the real meaning will come automatically. ಅದು ಮೂಡೋದು, ಅದು ಬೋಧೆ. ಅದು ಮೂಡಿದಾಗ ನಮ್ಗೆ ಗೊತ್ತಾಗತ್ತೆ ಎಷ್ಟು ವ್ಯರ್ಥ ನಾವು ಯಾವುದರಿಂದೇನೂ ಹೋಗೋದು. ನಾವು ಎಫರ್ಟ್ ಹಾಕಿ ಭವಿಷ್ಯದ ಕಡೆ ಯೋಚನೆ ಮಾಡಿಕೊಂಡು ಗುರಿ ಇಟ್ಕೊಂಡು ಹೋಗೋದು ಎಲ್ಲ ವ್ಯರ್ಥ. ಇಷ್ಟು ದಿನ ನಾವು ಏನೇನೋ ಮಾಡ್ತಾ ಇದ್ದಿದ್ದೆಲ್ಲ ಬರೀ ಯೂಸ್ಲೆಸ್ ಅನ್ನೋದು ರಿಯಲೈಸ್ ಆಗತ್ತೆ. ಆಗ ಭವಿಷ್ಯ ತಾನೇ ನಿಂತೋಗುತ್ತೆ. ಅಂದರೆ ಭವಿಷ್ಯ ಚಲಿಸೋದಿಲ್ಲ, ಭವಿಷ್ಯ ಅಲ್ಲಿ ಇರೋದಿಲ್ಲ. ಅಂಥ ಮನುಷ್ಯ ಪ್ರಥಮ ಬಾರಿಗೆ ಅಂಥ ವ್ಯಕ್ತಿ ಹಾಗನ್ನಿಸಿದಾಗ, ಆ ಬೋಧೆ ಸಿಕ್ಕಿದಾಗ, ಮೀನಿಂಗ್ಲೆಸ್ ಮೀನಿಂಗ್ ಸಿಕ್ಕಿದಾಗ ಅಂಥ ಮನುಷ್ಯನಿಗೆ ಫಸ್ಟ್ ಟೈಮ್ ವರ್ತಮಾನದ ಜೊತೆಗೆ ಯೋಗ ಆಗುತ್ತೆ. ಅವನಿಗೆ ಯೋಗದ್ವಾರದ ಶ್ರೇಷ್ಠತೆ ಏನು ಅನ್ನೋದು, ಯೋಗದ್ವಾರದ ಶ್ರೇಷ್ಠತೆ ಅವನಿಗೆ ಗೊತ್ತಾಗುತ್ತೆ. ಇದು ಸತ್ಯವನ್ನ ಎದುರಿಸೋದು, ಈ ಕ್ಷಣವನ್ನ ಎದುರಿಸೋದು, ಈ ಕ್ಷಣದಲ್ಲಿ ಇರೋದು. ಇದು ಯಾರಿಗೂ ಬೇಡ. ಸಾಯೋದ್ರೊಳಗೆ ಎಲ್ಲರಿಗೂ ಕೂಡ ಸತ್ಯವನ್ನ ಎದುರಿಸುವ ಕ್ಷಣ ಬರಲೇಬೇಕು. ಎಲ್ಲರಿಗೂ ಕೂಡ ಬರಲೇಬೇಕು. ಬರೀ ಯೋಗಾಸನ ಹಾಕ್ತಾ ಕೂತಿದ್ರೆ ಯೋಗಾಸನ ಹಾಕ್ತಾ ಕೂತಿರ್ಬೇಕು. ಯೋಗ ಅಲ್ಲ ಅದು. ಯೋಗ ಅಂದರೆ ನೀನು ಆಂತರ್ಯಕ್ಕೆ ಒಳಗೆ ಹೋಗೋದು, ಒಳಗಡೆ ತಿರುಗೋದು, ಆಂತರ್ಯದ ಕಡೆ ತಿರುಗುವುದು ಯೋಗ. ತಿರುಗದೇ ಇದ್ರೆ ಅದು ಯೋಗ ಅಲ್ವೇ ಅಲ್ಲ. ತಿರುಗಿದಾಗ ಭವಿಷ್ಯದಲ್ಲಿ ಚಲಿಸ್ತಾ ಇಲ್ಲ, ಅತೀತದಲ್ಲಿ ಅಳಿತಾ ಇಲ್ಲ. ನೀನು ಯಾವಾಗ ಒಳಗಡೆ ತಿರುಗ್ತೀಯ ಆ ಟೈಮ್ನಲ್ಲಿ ಇಳಿತೀಯ. ಒಳಗಡೆ ತಿರುಗಿದಾಗ ನೀನು ಇಳಿತೀಯ. ಇಳಿಯುವಾಗ ನೋಡ್ಕೊಳ್ಳಿ, ಈಗ ನೀನು ಇಳಿಬೇಕಾದ್ರೆ ಎಲ್ಲಿರ್ಬೇಕು? ಇಲ್ಲಿರ್ಬೇಕು. ದ ವ್ಯಾಲಿಡಿಟಿ ಆಫ್ ಪ್ರೂಫ್ ಈಸ್ ಯು ಓನ್ಲಿ. ಅಸ್ತಿತ್ವ ಇಲ್ಲಿದೆ. ಅಸ್ತಿತ್ವದೊಳಗೆ ಹೋಗಕ್ಕೆ ಭವಿಷ್ಯ ಬೇಕಿಲ್ಲ, ಯಾವ ನಂಬಿಕೆಗಳು ಬೇಕಿಲ್ಲ. ಅಸ್ತಿತ್ವದೊಳಗೆ ಪ್ರವೇಶ. ಇದಕ್ಕೆ ಉಪಸ್ಥಿತನಾಗುವುದು ಅಂತ ಹೇಳ್ತಾರೆ. ಸಾಕ್ಷಿ ಸಾಕ್ಷಿ ಸ್ಥಿರವಾಗೋದು ನಿನ್ನಲ್ಲಿ. ಆ ಥರ ಈ ಕ್ಷಣದಲ್ಲಿ ಇರುವುದು.
ಅದಕ್ಕೆ ಯೋಗ ಸೂತ್ರ, ಮೊದಲನೇ ಸೂತ್ರ ಬರೆಯಕ್ಕೆ ಮುಂಚೆನೆ ಎಷ್ಟು ವಿಚಾರಗಳನ್ನ ನಮ್ಮ ಮನಸ್ಸಿನಲ್ಲಿ ನಾವು ಯೋಗ್ಯತೆಯನ್ನ, ಸಿದ್ಧತೆಯನ್ನ, ಸಂಸ್ಕಾರವನ್ನ ಹೊಂದಿರಬೇಕು ಯೋಗ ಸೂತ್ರವನ್ನ ಓದೋದಕ್ಕೆ. ಮೊದಲನೇ ಸೂತ್ರದಲ್ಲಿ ಅಥ ಯೋಗಾನುಶಾಸನ, ಈಗ ಯೋಗ, ಈ ಕ್ಷಣ ಇಂಪಾರ್ಟೆಂಟ್, ಕ್ಷಣದ ಬಗ್ಗೆ ಸಾಂಕೇತಿಕವಾಗಿದೆ ಮೊದಲನೇ ಸೂತ್ರ ಅನ್ನೋದು, ಅಷ್ಟು ಸಾಂಕೇತಿಕವಾಗಿದೆ. ಈ ಪತಂಜಲಿ ಯೋಗ ಸೂತ್ರ ಇವತ್ತು ನಾನು ಇದನ್ನ ಪುನಃ ಇಂಟ್ರೊಡಕ್ಷನ್ ಆಳವಾಗಿ ಹೇಳ್ತಾ ಇದ್ದೀನಿ. ಕಂಟಿನ್ಯೂ ಆಗ್ತಾ ಇದೆ ಅಲ್ಲ, ಇದು ಆಳವಾಗಿ ಕಂಟಿನ್ಯೂ ಆಗ್ತಾ ಇದೆ. ಇದರಲ್ಲಿ ಈ ಯೋಗ ಸೂತ್ರ ಯಾವ ಧರ್ಮಕ್ಕೂ ಸೇರಿದಲ್ಲ, ಯಾವ ಧರ್ಮಕ್ಕೂ, ಮುಸಲ್ಮಾನ್ ಧರ್ಮ ಅಲ್ಲ, ಅಥವಾ ಹಿಂದೂ ಧರ್ಮಕ್ಕಲ್ಲ, ಕ್ರಿಶ್ಚಿಯಾನಿಟಿಗೆ, ಬುದ್ಧಿಸಂಗೆ ಯಾವುದಕ್ಕೂ ಈ ಒಂದು ಯೋಗ ಸೇರಿಲ್ಲ. ಈ ಯೋಗ ಅನ್ನೋದು ಯಾವ ಒಂದು ಧರ್ಮಕ್ಕೂ ಸೇರಿಲ್ಲ. ಎರಡನೇದು, ನಾವು ನೋಡಿಬೇಕಾದ್ರೆ ಕೆಮಿಸ್ಟ್ರಿ, ಬಯಾಲಜಿ ಅನ್ನುವಾಗ ನಾವು ಇದು ಕ್ರಿಶ್ಚಿಯನ್ ಕೆಮಿಸ್ಟ್ರಿ ಅಂತ ಹೇಳ್ತೀವ, ಹಿಂದೂ ಗಣಿತ ಅಂತ ಹೇಳ್ತೀವಿ, ಇಲ್ಲ. ಹಾಗೆ ಯೋಗ ಇದರ ಬಗ್ಗೆ ಏನೂ ಹೇಳೋದೇ ಇಲ್ಲ. ಆದ್ರೆ ಇಲ್ಲಿ ಏನಂದ್ರೆ ಹಿಂದೂಗಳು ಅನ್ವೇಷಣೆ ಮಾಡಿದ್ರು, ಯೋಗಾನ್ವೇಷಣೆಯನ್ನ ಮಾಡಿದ್ರು. ಇದು ಹಿಂದೂಗಳ ಸಂಯೋಗಪೂರ್ಣ ಘಟನೆ ಇದು. ಹಾಗೆ ಅಂತ ಇದು ಹಿಂದೂಗಳಿಗೆ ಸಂಬಂಧಪಟ್ಟಿದ್ದು ಅಂತಲ್ಲ. ಹಿಂದೂ ಅಲ್ಲ, ಯೋಗ ಹಿಂದೂ ಅಲ್ಲ. ಯಾರು ಬೇಕಾದ್ರೂ ಯೋಗಿ ಆಗ್ಬೋದು. ಒಬ್ಬ ಕ್ರಿಶ್ಚಿಯನ್ನೂ ಯೋಗಿ ಆಗ್ಬೋದು, ಜೈನನೂ ಯೋಗಿ ಆಗ್ಬೋದು, ಒಬ್ಬ ಮಹಮ್ಮಡನೂ ಯೋಗಿ ಆಗ್ಬೋದು, ಹಿಂದೂನೂ ಯೋಗಿ ಆಗ್ಬೋದು, ಯಾರು ಬೇಕಾದ್ರೂ ಯೋಗಿ ಆಗ್ಬಹುದು. ಅದರಿಂದ ಯೋಗ ಸೂತ್ರ, ಯೋಗ ಅನ್ನೋದು ಏನಿದೆ ಅದು ಶುದ್ಧ ಜ್ಞಾನ, ಶುದ್ಧ ವಿಜ್ಞಾನ, ವಿಶುದ್ಧ ಜ್ಞಾನ. ಎಲ್ಲೂ ಕೂಡ ಧರ್ಮದ ಬಗ್ಗೆ, ದೇವರ ಬಗ್ಗೆ ಪತಂಜಲಿ ಹೇಳಿಲ್ಲ. ಆದರೂ ಕೂಡ ಎಲ್ಲವೂ ಕೂಡ ಎಂಬಾಡಿಮೆಂಟ್ ಆಫ್ ನಾಲೆಡ್ಜ್ ಅನ್ನ ಅವನು ಈಶ್ವರ ಅಂತ ಕರೀತಾನೆ. ಪ್ರಣಿಧಾನ, ಈಶ್ವರ ಪ್ರಣಿಧಾನ ಮುಂದೆ ಬರುತ್ತೆ ಹೇಳ್ತೀನಿ. ಅಲ್ಲಿ ಯಾವುದು ಒಂದು ಆಕಾರದ ದೇವರು ಅಂತ ಅಥವಾ ಒಂದು ಎಂಟಿಟಿ ಧರ್ಮ ಅನ್ನೋದು ಇಲ್ಲ, ಹೇಳಿಲ್ಲ. ಪತಂಜಲಿ ಯೋಗ ಸೂತ್ರದಲ್ಲಿ ನಾವು ನೋಡಬೇಕಾಗಿರೋದು ಇದು ಯಾವುದಕ್ಕೂ ಧರ್ಮಕ್ಕೂ ಸಂಬಂಧಪಟ್ಟಿಲ್ಲ. ಇದು ವಿಶುದ್ಧ ಜ್ಞಾನ. ಯೋಗ ಕ್ಷೇತ್ರದಲ್ಲಿಯೇ ಪತಂಜಲಿಯ ಹೆಸರು ಪ್ರಚಲಿತವಾದದ್ದು. ಆ ಥರ ಪುರುಷ, ಮಹಾಪುರುಷ ತುಲನೆ ಮಾಡೋದಕ್ಕೆ ಸಿಗೋದಿಲ್ಲ. ಆ ಥರ ಮಹಾಪುರುಷ ಎಲ್ಲೂ ಇಲ್ಲ. ಈ ಥರ ಜ್ಞಾನವನ್ನು ಕೊಟ್ಟವನು ಇಲ್ಲವೇ ಇಲ್ಲ. ಯೋಗ ಧರ್ಮವನ್ನ ಅಂದ್ರೆ ರಿಲಿಜನ್ನ ಸೈನ್ಸ್ಗೆ ತಂದು ಅಲ್ಲಿ ತನಕ ತಗೊಂಡು ಬಂದಿರೋದು ಇತಿಹಾಸದಲ್ಲೇ ಇಲ್ಲ. ಧರ್ಮವನ್ನ ಯೋಗದ ಜೊತೆ ಸೇರಿದ್ದು, ವಿಜ್ಞಾನ ಮತ್ತು ರಿಲಿಜನ್ ಅಂಡ್ ಸೈನ್ಸ್ ಒಟ್ಟಿಗೆ ತಂದಿರೋದು ಈ ಯೋಗ ಸೂತ್ರ ತಿಳ್ಕೊಂಡ್ರೆ ಗೊತ್ತಾಗತ್ತೆ. ಇಲ್ಲಿ ಧರ್ಮದ ಬಗ್ಗೆ ಇಲ್ಲದೆ ಇದ್ರು ಧರ್ಮ ಸೂಕ್ಷ್ಮಗಳಿದೆ, ಇಲ್ಲಿ ಬರೀ ಯೋಗದ ಬಗ್ಗೆ ಇಲ್ಲದೆ ಇದ್ರು ಧರ್ಮ ಸೂಕ್ಷ್ಮಗಳಿದೆ. ಒಂದೊಂದು ಯಾವ ರೀತಿ ಸಮ್ಮಿಲನವಾಗಿದೆ, ಎಂಥ ಸ್ಪಿರಿಚುಯಾಲಿಟಿ ಇದೆ ಇದರೊಳಗೆ, ಎಂಥ ಒಂದು ವಿಜ್ಞಾನ ಇದೆ, ಎಂಥ ಸೈಂಟಿಫಿಕ್ ಆಗಿದೆ. ಇದು ಅದ್ಭುತವಾಗಿದೆ ಈ ಯೋಗ ಸೂತ್ರ. ಆ ರೀತಿ ಇದೆ. ಯಾವಾಗಲೂ ಇದನ್ನು ಓದೋ ಮುಂಚೆ ಈ ಸ್ಥಿತಿ ಆದರೂ ಇರಬೇಕು. ಯಾವ ಧರ್ಮದಲ್ಲೂ ಅಂತರ ಇಲ್ಲ, ಧರ್ಮ ಒಂದೇ. ಧರ್ಮಗಳಲ್ಲಿ ಅಂತರ ಇಲ್ಲ, ಅದರ ಧಾರಣೆಯಲ್ಲಿ ಅಂತರ ಇರಬಹುದು. ಮುಸಲ್ಮಾನ್ ನಂಬಿದ್ ಬೇರೆ, ಹಿಂದೂ ನಂಬಿದ್ ಬೇರೆ, ನಂಬಿಕೆಯಲ್ಲಿ ಅಂತರ ಇರಬಹುದು. ಈ ಯೋಗ ಅನ್ನೋದು ಯಾವ ಧರ್ಮದ ಬಗ್ಗೆನೂ ಹೇಳಿಲ್ಲ. ಇವಾಗ ವಿಜ್ಞಾನ ಏನು ಹೇಳಿದೆ? ಏನು ಹೇಳಿಲ್ಲ ವಿಜ್ಞಾನ. ಇದು ನಂಬೇಡಿ ಏನು ಹೇಳಲ್ಲ. ವಿಜ್ಞಾನ ಹೇಳೋದು ಪ್ರಯೋಗ ಅಷ್ಟೇ ಹೇಳೋದು. ಪ್ರಯೋಗ ಮಾಡಿ ಅಂತ ಹೇಳುತ್ತೆ, ಇಷ್ಟೇ. ಪ್ರಯೋಗ ಮಾಡಿ ಗೊತ್ತಾಗುತ್ತೆ, ಇದು ವಿಜ್ಞಾನ ಹೇಳೋದು. ಯೋಗ ಹೇಳೋದೇನು? ಅನುಭವಿಸಿ ಗೊತ್ತಾಗುತ್ತೆ. ಇಲ್ಲಿ ಅನುಭವ, ಪ್ರಯೋಗ ಎರಡು ಒಂದೇ ವಿಚಾರ, ಎರಡು ದಿಕ್ಕುಗಳು. ಪ್ರಯೋಗ ಬಹಿರ್ಮುಖವಾಗಿ ಆಗುವಂಥದ್ದು, ಆದರೆ ಅನುಭವ ಅನ್ನೋದು ಅಂತರ್ಮುಖವಾಗಿ ಆಗುವುದು. ಇಲ್ಲಿ ಯೋಗ ಅಂತರ್ಮುಖವಾದ ಪ್ರಯೋಗವೂ ಆಗತ್ತೆ, ಅನುಭವವೂ ಆಗತ್ತೆ. ಅನುಭವ ಅಂತರ್ಮುಖವಾದಾಗ ಅನುಭವ ಒಳಗಿನ ಪ್ರಯೋಗ, ಆಂತರಿಕ ಪ್ರಯೋಗ. ಇಲ್ಲಿ ಇದನ್ನ ನಂಬಿಕೆ ಅನ್ನೋ ಪ್ರಶ್ನೆನೇ ಬರಲ್ಲ ನೋಡಿ. ನಂಬೇಕು ಅಥವಾ ನಂಬಾರ್ದು ಎರಡೂ ಕೂಡ ಸರಿನೇ. ಎರಡೂ ನಂಬದವರು ವಿಶ್ವಾಸಿಗಳೇ, ನಂಬದೇ ಇರೋರು ವಿಶ್ವಾಸಿಗಳೇ. ಈಗ ಅದರಲ್ಲಿ ನಂಗೆ ಚೆನ್ನಾಗಿ ಯಾವಾಗಲೂ ಉದಾಹರಣೆ ಕೊಡೋದೇನು? ರಾವಣ, ಹಿರಣ್ಯಕಶ್ಯಪು ಮತ್ತೆ ಪ್ರಹ್ಲಾದ ತಗೊಳ್ಳಿ. ಹಿರಣ್ಯಕಶ್ಯಪು ನಾಸ್ತಿಕ, ಹರಿನ ನಂಬಲಿಲ್ಲ. ಪ್ರಹ್ಲಾದ ಆಸ್ತಿಕ.
ಇಬ್ಬರಲ್ಲೂ ಕೂಡ ಒಂದರಲ್ಲಿ ನಂಬಿಕೆ ಇಲ್ಲದೆ ಇದ್ರೂ ಇಬ್ರು ನಾಸ್ತಿಕರು ಆಸ್ತಿಕರು ವಿಶ್ವಾಸಿಗಳೇ. ಎಲ್ಲಿ ಆ ನಂಬಿಕೆ ಬದಲು ನಾನು ನಂಬಲ್ಲ ಅಂತ ಹೇಳೋ ಬದಲು ನಾನು ಸಂದೇಹ ಪಡ್ತೀನಿ ಅನ್ನೋದು ಅವಿಶ್ವಾಸ. ಅವಿಶ್ವಾಸ ಯಾವುದು? ಸಸ್ಪಿಷನ್ ಈಸ್ ಅವಿಶ್ವಾಸ, ಡೌಟ್ ಈಸ್ ಅವಿಶ್ವಾಸ. ನಂಬೋದು ನಂಬದೇ ಇರೋದು ಬೇರೆ, ಎರಡೂ ವಿಶ್ವಾಸಿಗಳೇ. ಅದರಿಂದ ಯೋಗ ಇದನ್ನ ನಂಬೋ ಅಗತ್ಯ ಇಲ್ಲ. ಈ ಸೂತ್ರಗಳು ನಂಬೋ ಅಗತ್ಯ ಇಲ್ಲ. ಆತ್ಮ ಸಂಶೋಧನೆ, ಯೋಗ, ಒಳಗಿನ ವೈಯಕ್ತಿಕವಾಗಿ ಏನ್ ಸಾಧನೆ ಮಾಡ್ತೀನೋ ಅದಕ್ಕೆ ನಂಬಿಕೆ ಬೇಕು ಅಂತ ಇಲ್ಲ. ಈಶ್ವರ ಅಂದ್ರೇನೇನೆ ಎಲ್ಲವೂ ಹೇಗಿದೆಯೋ ಹಾಗೆ ತಗೊಳ್ಳೋದು, ಹಾಗೆ ಅನುಭವಿಸೋದು ಅನ್ನೋದೇನೆ ಅದೇ ನಿಜವಾದ ಯೋಗ. ಅದರಿಂದ ನಾವು ಸ್ಮರಣೆಯಲ್ಲಿ ಇಟ್ಕೊಳ್ಬೇಕಾಗಿದ್ದು ಇವತ್ತಿನ ಅಂಶದಲ್ಲಿ ಏನು ಮುಂದುವರಿಯಕ್ಕೆ ಅಂದ್ರೆ, ನಂಬರ್ 1 ಆತ್ಮ ಸಂಶೋಧನೆಯಾಗಲಿ, ಯೋಗ ಆಗಲಿ, ಯೋಗ ಸೂತ್ರವಾಗಲಿ, ಇದು ವೈಯಕ್ತಿಕ. ನಂಬರ್ 1 ತಲೆಗೆ ಹೋಗಿ. ನಂಬರ್ 2 ಇದು ಅಸ್ತಿತ್ವಗತ. ವೈಯಕ್ತಿಕ, ಅಸ್ತಿತ್ವಗತ. 3ನೇದು ಅನುಭವಜನ್ಯ, ಅನುಭವದಿಂದ ಹುಟ್ಟೋದು. 4ನೇದು ಪ್ರಾಯೋಗಿಕ. ಇಲ್ಲಿ ಯಾವ ನಂಬಿಕೆಯ ಅಪೇಕ್ಷೆಯೂ ಇರಬಾರ್ದು. ನಾನು ಎಷ್ಟೋ ಸತಿ ಹೇಳ್ತೀನಿ, ಇಲ್ಲಿ ನನ್ನನ್ನು ನಂಬ್ಕೊಂಡು ಯಾರು ಬರಬೇಡಿ, ನಿಮ್ಮನ್ನು ನೀವು ನಂಬಿ, ಅದೇ ನನಗೆ ಬೇಕಾಗಿರೋದು ಅಂತ. ನಂಬಿಕೆಯ ಅಪೇಕ್ಷೆ ಇಲ್ಲ, ಇಲ್ಲೂ ಕೂಡ ನಂಬಿಕೆಯ ಅಪೇಕ್ಷೆ ಇಲ್ಲ. ಯಾವ ವಿಧೇಯತೆಯ ಅಗತ್ಯವೂ ಇಲ್ಲ. ಯಾರು ನನಗೆ ಒಬಿಡಿಯಂಟ್ ಆಗಿರಿ, ಈ ರೂಲ್ಸ್ ಫಾಲೋ ಮಾಡಿ, ಹೀಗಿರಿ ಹಾಗಿರಿ ಅಂತ ಹೇಳಿಲ್ಲ. ಒಬಿಡಿಯನ್ಸ್ ಇಲ್ಲ, ವಿಧೇಯತೆಯ ಅಗತ್ಯ ಇಲ್ಲ, ನಂಬಿಕೆಯ ಒಂದು ಅಪೇಕ್ಷೆ ಇಲ್ಲ. ಏನಿದೆ ಒಂದೇ ಒಂದಿದೆ. ಏನು ಅಂದ್ರೆ ನಿಮಗೆ ಬೇಕಾಗಿರೋದು ಪ್ರಯೋಗದಕ್ಕೆ ಸಾಹಸ ಬೇಕು. ಅದು ಬಹಳ ಮುಖ್ಯ. ಈ ಒಂದು ಆತ್ಮ ಸಂಶೋಧನೆಗೆ ಅಥವಾ ಯೋಗ ಸೂತ್ರಕ್ಕೆ ಪ್ರಯೋಗದ ಸಾಹಸ, ಪ್ರಯೋಗ ಮಾಡಿಕೊಳ್ಳೋ, ಆತ್ಮ ಸಂಶೋಧನೆ ಮಾಡಿಕೊಳ್ಳೋ ಸಾಹಸ ಬೇಕು. ಇದು ಬಹಳ ಕಡಿಮೆ ಜನಕ್ಕಿರೋದ್ರಿಂದ ಈ ಆತ್ಮ ಸಂಶೋಧನಾ ಕೇಂದ್ರಕ್ಕೂ ಕಡಿಮೆ ಜನರೇ ಬರೋದು. ಸಾಹಸ ಇದ್ದವರು ಬರಬೇಕು.